ఈశ శ్రీ బసవేశ కరుణాಳು ఈశ మహిమా పురుష నామవే హరుష మహిమా పురుష ನಾಮವೇ ಹರುಷ ಕನ್ನಡ ನಾಡಿಗೆ ನೀ ಬೆಳಕಾದೆ ಕನ್ನಡ ನಾಡಿಗೆ ನೀ ಬೆಳಕಾದೆ ಜಗತ್ತುಂಬಿರಲು ಗುರು ಗುರು ನಗಲು ಜಗತ್ತುಂಬಿರಲು ಗುರು ಗುರು ಶ್ರೀ ಬಸವೇಶ ಕರುಣಾಳು ಈಶ ಶ್ರೀ ಬಸವೇಶ ಕರುಣಾಳು ಈಶ ಭುವನದಲ್ಲಿ ನಿನ್ನಯ ಜ್ಯೋತಿ ಬೆಳಗಿಸು ಭುವನದಲ್ಲಿ ನಿನ್ನಯ ಜ್ಯೋತಿ ನಾಡಿನ ನಾಮವು ಅಲೆಯಲಿ ಮೀರಲಿ ನಾಡಿನ ನಾಮವು ಅಲೆಯಲಿ ಮೀರಲಿ ಬಂದೊಮ್ಮೆ ಉದ್ಧರಿಸು ಶ್ರೀ ಬಸವೇಶ ಬಂದೊಮ್ಮೆ ಉದ್ಧರಿಸು ಶ್ರೀ ಬಸವೇಶ ಬಂದೊಮ್ಮೆ ಉದ್ಧರಿಸು ಶ್ರೀ ಬಸವೇಶ ಬಂದೊಮ್ಮೆ ಉದ್ಧರಿಸು ಶ್ರೀ ಬಸವೇಶ ಕರುಣಾಳು ಬಸವೇಶ ಕರುಣಾಳು ಈಶ ಶ್ರೀ ಬಸವೇಶ ಶ್ರೀ ಬಸವೇಶ ಶ್ರೀ ಬಸವೇಶ ಕರುಣಾಳು ಈಶ ದಿನ ಕನಕನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ನಾಡು ನಾಡಿನ ಕನಕನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಮಹಾತ್ಮ ಗಾಂಧಿ ಚಾಚಾ ನೆಹರು ವೀರ ಸುಭಾಷರು ಜನಿಸಿದ ನಾಡು ಮಹಾತ್ಮ ಗಾಂಧಿ ಚಾಚಾ ನೆಹರು ವೀರ ಸುಭಾಷರು ಜನಿಸಿದ ನಾಡು ವೀರ ಸುಭಾಷರು ಜನಿಸಿದ ನಾಡು ವೀರ ಸುಭಾಷರು ಜನಿಸಿದ ನಾಡು ನಾಡಿನ ಕನಕನಗಳಲ್ಲಿ ಕೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಗಂಗಾ ಯಮುನಾ ತುಂಗಾ ಭದ್ರಾ ಕಾವೇರಿ ನದಿಗಳು ಹರಿಯುವ ನಾಡು ಗಂಗಾ ಯಮುನಾ ತುಂಗಾ ಭದ್ರಾ ಕಾವೇರಿ ನದಿಗಳು ಹರಿಯುವ ನಾಡು ಕಾವೇರಿ ನದಿಗಳ ಹರಿಯುವ ನಾಡು ಕಾವೇರಿ ನದಿಗಳ ಹರಿಯುವ ನವನಾಡು ನಾಡಿನ ಕನಕನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ತೀರ್ಪುದ
ಜಯ ಭಾರತ ಜಯ ಭಾರತ ಜಯ ಭಾರತ. ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿ ಭುವದೊಳಗವತರಿಸಿ ದೀನರ ಉದ್ಧರಿಸು ಭುವದೊಳಗವತರಿಸಿ ದೀನರ ಉದ್ಧರಿಸು. ತಾಯಿ ಕರುಣಾ ನಿನ್ನ ಸ್ನೇಹಕ್ಕೆ
ಸರಿಸಾಟಿ ಯಾರು ಇಲ್ಲ ನಿನಗಿಂತ ದೇವರಿಲ್ಲ ಹಲೋ ಬ್ರದರ್. ಛೇ ಏನಿದು? ನಿತ್ಯ ಕಣ್ಣೀರು ಸುರಿಸುತ್ತಾ ಕುಳಿತರೆ ಸತ್ತ ಮಾತೆ ಮರಳಿ ಬರಬಹುದೇ? ಗಂಡಾದ ನೀನು ಈ ರೀತಿ ಕುಳಿತು ಎದೆ ಒಡೆದು ದುಃಖದ ದಾವಾಗ್ನಿಗೆ ನಿನ್ನ ಎದೆಯನ್ನು ಕೊಟ್ಟು ದೇಹ ಅದು ನಿನ್ನ ದಹಿಸದೆ ಬಿಡದು. ಅಲ್ಲದೆ ಹೆಣ್ಣಾದ ಸುನಿತಾಳ ಗತಿ ಏನು? ಹೌದು ಫ್ರ್ಯಾಂಕಿ, ನಮ್ಮ ಬಾಳಿನಲ್ಲಿ ಹೊತ್ತಿ ಉರಿದ ಈ ದಾವಾಗ್ನಿ ನನ್ನನ್ನು ದಹಿಸಿ ನಮ್ಮ ಅವ್ವನನ್ನು ಉಳಿಸಿದ್ದರೆ ನನಗಾವ ಚಿಂತೆ ಇರುತ್ತದೆ. ಸತ್ತವಳೇನೋ ಸತ್ತಳು, ಆದರೆ ಹಿಂಬಾರದ ಹೊರೆಯೊಂದನ್ನು ಹೊರಸಿ ಹೋದಳು ಫ್ರ್ಯಾಂಕಿ. ಅದಾವ ಹೊರೆ ಬ್ರದರ್? ನನಗೂ ಹೇಳುವುದಿಲ್ಲವೇ? ತಂಗಿ ಸುನೀತಾಳ ಅಣ್ಣ, ನಾನು ನಿನಗೆ ಅಷ್ಟೊಂದು ಹೊರೆಯಾಗಿದ್ರೆ ಅವ್ವ ಸುನೀಗಿದ ತಕ್ಷಣವೇ ನನ್ನನ್ನು ಕತ್ತೆಚ್ಚಿಗೆ ಕೊಂದಾಕ್ಬಿಡ್ಬೇಕಾಗಿತ್ತು. ಈ ಜಗದ ಋಣವನ್ನ ಕಳೆದುಕೊಂಡು ಅವ್ವನ ಜೊತೆಗೂಡಿ ನಾನು ಹೋಗ್ಬಿಡ್ತಾ ಇದ್ದೆ. ಆಗ ನಿನಗೆ ಯಾವ ಹಿರಿಬಾರವೂ ಇರ್ತಾ ಇರ್ಲಿಲ್ಲ ಅಣ್ಣ. ಎಷ್ಟೊಂದು ಅಪಾರ್ಥಕ್ಕೆ ಅವಕಾಶ ಮಾಡಿಕೊಟ್ಟಿರುವೆಯಲ್ಲಮ್ಮ ನಿನ್ನ ಬುದ್ಧಿಗೆ. ಆರಾಧ್ಯ ದೈವ ಹಳದಮ್ಮ ನಾಳೆಯಾಗಿಯೂ ನಾನು ಹೇಳಿದ್ದೇ ಬೇರೆ, ನೀನು ತಿಳಿದುಕೊಂಡಿದ್ದೇ ಬೇರೆ. ತಂಗಿ, ನಿನ್ನೊಡಲಿಗೆ ಹಿಡಿ ಅನ್ನ ಹಾಕಲಾರದು ದುಡಿಯಲಾರಷ್ಟು ಕಡು ದರಿದ್ರನಲ್ಲಮ್ಮ ಈ ನಿನ್ನ ಸಹೋದರ. ತಂಗಿ, ಬೆಳೆದು ನಿಂತ ನಿನ್ನ ಮದುವೆಯ ಚಿಂತೆ ನನ್ನನ್ನು ಈ ರೀತಿ ಮಾತನಾಡಿಸುತ್ತೇ ವಿನಃ ಬೇರಾವ ದೃಷ್ಟಿಯಿಂದಲೂ ಅಲ್ಲ ತಂಗಿ. ಅಮರೇಶ್, ಸಾಕು ನಿಲ್ಲಿಸು ಈ ನಿನ್ನ ಜಾನತನದ ಮಾತನ್ನು. ಸುನೀತಾಳ ಮದುವೆಯ ಬಗ್ಗೆ ನೀನೇಕೆ ಚಿಂತಿಸುವಿ? ಅಂದರೆ ಏಕೆ? ನಾನಿಲ್ಲವೇ? ಅಂದರೆ ತಂಗಿ ಸುನೀತಾಳ ಮದುವೆ ಹೊಣೆಗಾರಿಕೆ ನಿನಗೆಷ್ಟಿದೆಯೋ ಅಷ್ಟೇ ನನಗೂ ಇದೆ. ಸುನೀತಾಳಿಗೆ ನೀನು ಒಡ ಹುಟ್ಟಿದ ಅಣ್ಣನಾದರೆ ನಾನು ಪಡೆದ ಅಣ್ಣ ಅಲ್ವೇ ನಮ್ಮ ಸುನೀತಾ? ಹೌದಣ್ಣ, ಚಿಕ್ಕವರಿದ್ದಾಗಿನಿಂದ ಹಿಡಿದು ನಾವೆಲ್ಲರೂ ಒಟ್ಟಾಗಿ ಬೆಳೆದಿದ್ದೀವಿ ಅಂದಮೇಲೆ ನೀನು ಕೂಡ ನನ್ನ ಅಕ್ಕರೆ ಅಣ್ಣನೇ ಸರಿ ಅಲ್ವೇ? ಅಮರೇಶ್, ಜಾತಿಯಿಂದ ನೀನು ಕ್ರಿಶ್ಚಿಯನ್, ನಾವು ಹಿಂದೂಗಳಾದರೂ ಯಾವುದೇ ಭೇದ ಭಾವವಿಲ್ಲದೆ ಜಾತಿಯ ಜಂಜಾಟವನ್ನು ಹರಿದು ಹಾಕಿ ಒಂದೇ ತಾಯಿಯ ಕಂದಮ್ಮಗಳಂತೆ ಕಾಲನೂಕುತ್ತಾ ಬಂದಿದ್ದೇವೆ. ಆದರೆ ನಮ್ಮಿಬ್ಬರನ್ನು ಬೆನ್ನು ಬಿಡದ ಬೆಂಬತ್ತಿದೆ ಬಡತನವೆನ್ನುವ ಭೂತ. ಅಂದಾಗ ತಂಗಿ ಸುನೀತಾಳ ಮದುವೆ ಮಾಡಿ ಅವಳ ನಲ್ಲ ನೊಡಗೂಡಿ ನಗುವಿನ ಬಾಳ ನೌಕೆಯನ್ನು ನಡೆಸುವುದನ್ನು ನೋಡುವ ಭಾಗ್ಯ ಎಂದು ಬರುವುದೋ ಎಂದು ಹಂಬಲಿಸುವೆ ತಾನೆ? ಅಲ್ಲ ಬ್ರದರ್, ರೂಪ ಸದ್ಗುಣ ಸಂಗಮವಾದ ನಮ್ಮ ಸುನೀತಾಳ ಕೈ ಹಿಡಿಯಲು ನಾ ಮುಂದೆ ತಾ ಮುಂದೆ ಎಂದು ಕ್ಯೂ ಹಚ್ಚಿ ನಿಲ್ಲುತ್ತಾರೆ. ಫ್ರ್ಯಾಂಕಿ ಬ್ರದರ್, ಅವರು ಕೇಳಿದಷ್ಟು ವರದಕ್ಷಿಣೆ ಹಣ ಸುರುವಲು ಸಿದ್ಧರಾದಾಗ ಮಾತ್ರ. ಹೌದಣ್ಣ, ಹೆಣ್ಣು ಹೆತ್ತ ಬಡ ಜೀವಿಗಳಿಗೆ ವರದಕ್ಷಿಣೆ ಎಂಬುದು ಒಂದು ಶಾಪವಾಗಿಬಿಟ್ಟಿದೆ. ಎಷ್ಟೋ ಹೆಣ್ಣು ಹೆತ್ತ ಬಡ ಕುಟುಂಬಗಳು ತಮ್ಮ ಮಕ್ಕಳ ಕಲ್ಯಾಣಕ್ಕಾಗಿ ಕಣ್ಣೀರು ಸುರಿಸಿ ಕಂಗೆಟ್ಟು ಕೊನೆಗೊಂದಿದನ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಎಷ್ಟೋ ಪ್ರಕರಣಗಳನ್ನ ನೆತ್ತಿ ಪತ್ರಿಕೆಯಲ್ಲಿ ನಾವು ಓದ್ತಾವೇ ಇದ್ದೀವಿ ಅಣ್ಣ. ಹೌದಮ್ಮ, ಅಂತಹ ಪರಿಸ್ಥಿತಿ ಈ ನಿನ್ನನಿಗೂ ಬಂದರೂ ಬರಬಹುದು. ಅಣ್ಣ, ದಯವಿಟ್ಟು ಅಶುಭ ಮಾತಾಡಬೇಡ. ನೀನು ನಿನ್ನ ಆತ್ಮದ ಆಳವನ್ನು ಅರಿಯದ ಅವಿವೇಕಿ ಅಲ್ಲ ಈ ನಿನ್ನ ತಂಗಿ ಸುನೀತಾ. ಅವರು ಕೇಳಿದಷ್ಟು ಹಣವನ್ನು ಸುರಿವಿ ಆ ಗಂಡನ ಕೈ ಹಿಡಿದು ಸುಖವಾಗಿ ಬಾಳುವುದರಲ್ಲಿ ನನಗೆ ಯಾವ ಸುಖವಿದೆ ಅಣ್ಣ? ಕೊನೆವರೆಗೂ ವಿರಾಗಿನಿ ಅಕ್ಕ ಮಾದೇವಿಯಂತೆ ಬಾಳಿದ್ರೂ ಚಿಂತೆ ಇಲ್ಲ. ಆದ್ರೆ ಅಲ್ಲಮ್ಮ ಪ್ರಭುವಿನಂತ ಅಣ್ಣನನ್ನ ಕಷ್ಟಕ್ಕೆ ಗುರಿ ಮಾಡಿ ನನ್ನ ಇಷ್ಟಾರ್ಥವನ್ನ ಪೂರೈಸಿಕೊಳ್ಳೋ ಪಾಪಿ ಹೆಣ್ಣು ನಾನಲ್ಲ. ಹುಚ್ಚಮ್ಮ, ನೀನೇನು ಕೆಚ್ಚೆದೆಯಿಂದ ಮಾತನಾಡುವೆ? ಹೆಣ್ಣು ಚಿಕ್ಕವಳಿದ್ದಾಗ ತಂದೆ ತಾಯಿಗಳ ಆಶ್ರಯದಲ್ಲಿ
ಯೌವನದಲ್ಲಿ ಗಂಡನಾಶ್ರಯದಲ್ಲಿ, ಮುಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿ ಬಾಳಬೇಕೆಂಬ ಕಟ್ಟಳೆಯೊಂದನ್ನು ಗಟ್ಟಿಗೊಳಿಸಿದ್ದಾರೆ ನಮ್ಮ ಹಿರಿಯರು. ಅದಕ್ಕಾಗಿ ನೀನು ಅಮರೇಶ್, ಗಂಡನಾಶ್ರಯದಲ್ಲಿ ಬಾಳಬೇಕು ತಾನೆ? ಅಮರೇಶ್, ನಾನೊಂದು ಮಾತು ಹೇಳುವೆ, ಕೇಳು. ಮೊದಲು ತಂಗಿಗೆ ಸ್ಫುರದ್ರೂಪಿಯಾದ ಸುಶಿಕ್ಷಿತ ವರಮಹಾಶಯನನ್ನು ಹುಡುಕು. ವರದಕ್ಷಿಣೆ ಎಂಬ ಅವನ ರೇಟನ್ನು ತಿಳಿದುಕೊಂಡು ವ್ಯವಹಾರ ಮುಗಿಸಿ ಮದುವೆ ಮಾಡಿಬಿಡೋಣ, ಆಯ್ತಿಲ್ಲೋ? ಏನೋ ಫ್ರ್ಯಾಂಕಿ, ನಿನ್ನ ತಲೆ ಸರಿಯಾಗಿದೆ ತಾನೆ? ಏನೋ ದೊಡ್ಡ ಲಕ್ಷಾಧೀಶ್ವರ ಲಕ್ಷ್ಮೀಪತಿಯ ಹಾಗೆ ಮಾತನಾಡ್ತಾ ಇದೆಯಲ್ಲ. ನಿನಗೆ ಲಾಟ್ರಿ ಗೀಟ್ರಿ ಹೊಡಿತೇನು? ಅಥವಾ ಆ ರತನ್ ಲಾಲ್ ಕತ್ರಿ ಏನಾದರೂ ನಿನ್ನ ಮೇಲೆ ಕಣ್ಣು ತೆರೆದು ಕರುಣೆ ಬೀರಿದನೇನೋ? ಎರಡೂ ಇಲ್ಲ ಮಿಸ್ಟರ್ ಅಮರೇಶ್ ಬ್ರದರ್ ಆ್ಯಂಡ್ ಸಿಸ್ಟರ್ ಸುನೀತಾ. ನಾಳೆಯಿಂದ ನಾನು ಯಾರು ಗೊತ್ತೇ? ನೀನು ಫ್ರ್ಯಾಂಕಿ ಅನ್ನೋದು ಎಲ್ಲರಿಗೂ ಗೊತ್ತಿದೆಯಲ್ಲೋ. ಆರ್ಡಿನರಿ ಫ್ರ್ಯಾಂಕಿ ಎಲ್ಲ. ನಾಳೆಯಿಂದ ನಾನು ರಾಜವರ್ಮ ಮಿಲ್ ಮ್ಯಾನೇಜರ್. ತಿಂಗಳೊಂದಿಗೆ 50,000 ಸಂಬಳ ತರುವ ನವತರುಣ. ಇರಲಿ, ಇಷ್ಟಕ್ಕೆಲ್ಲ ರವಿವರ್ಮನ ಕೃಪೆ. ಏನು, ನೀನು ಈಗ ರಾಜವರ್ಮನ ಮಿಲ್ ಮ್ಯಾನೇಜರ್? ಇಂತಹ ಸಂತೋಷದ ವಿಷಯವನ್ನು ನೀನು ಬಂದ ತಕ್ಷಣ ಏಕೆ ಹೇಳಲಿಲ್ಲ? ನೀನೇ ಅಸಂತೋಷದ ಆಗರದಲ್ಲಿ ಮುಳುಗಿ ಕಣ್ಣೀರಿಡುತ್ತಾ ಕುಳಿತಿದ್ದಿ. ಅದನ್ನು ಕಂಡು ನನಗೆ ನೌಕರಿ ಸಿಕ್ಕ ವಿಷಯವನ್ನು ಹೇಳಲೇ ಬಾಯೇ ಬಾರದಂತಾಯಿತು. ಇರಲಿ, ಇನ್ನು ಮೇಲೆ ಬರುವ ಪ್ರತಿ ತಿಂಗಳ ಪಗಾರದಲ್ಲಿ ಅರ್ಧ ಪಾಲು ಸುನೀತಾಳ ಮದುವೆಗೆ ಮೀಸಲು. ಇನ್ಮೇಲೆ ನೀನು ಚಿಂತೆ ಪಡಬೇಡ. ದಯವಿಟ್ಟು ಅಂತ ದೊಡ್ಡ ಸಾಹಸ ಮಾತ್ರ ಮಾಡಬೇಡಿ. ಯಾಕಂದ್ರೆ ತಾವು ಕೇಳಿದಷ್ಟು ಹಣ ತೆಗೆದುಕೊಂಡು ನನ್ನನ್ನು ಕೈ ಹಿಡುವ ಗಂಡನಿಂದ ನನಗೆ ಯಾವ ಸುಖ ಸಂತೋಷವೂ ಲಭಿಸಲಾರದು. ನೋಡು, ಮೊದಲು ನೀನು ಮದುವೆ ಮಾಡಿಕೊಂಡು ಸುಖವಾದ ಸಂಸಾರ ಸಾಗಿಸು. ನಿನ್ನ ಹಾಗೂ ಅತ್ತಿಗೆ ಅಮರಮ್ಮ ಪ್ರೇಮವನ್ನು ಕಂಡು ಆನಂದಿಸುವ ಭಾಗ್ಯ ನನಗೆ ಲಭಿಸಲಿ. ಹೌದು ಫ್ರ್ಯಾಂಕಿ, ವ್ರತ ನಿನಗೆ ಏಕೆ ತೊಂದರೆ? ಅಂದರೆ ನಾನು ಹೊರಗಿನವನೆಂದು ನಿಮ್ಮ ಭಾವನೆ? ಅಮರೇ, ಅಂದು ಹಸುಳೆಯಾದ ನನ್ನನ್ನು ನನ್ನ ಮಾತಾಪಿತರು ಬಿಟ್ಟು ಹೋದಾಗ ಅನಾಥನಾದ ನಾನು ಅನ್ಯರ ಬಾಯಲ್ಲಿ ಅಂಗಲಾಚಿ ಅನ್ನವನ್ನುಣ್ಣುವುದನ್ನು ಕಂಡು ಕರುಣೆ ತೋರಿ ಕರೆ ತಂದು ನಿನ್ನ ತಮ್ಮನ ಸ್ಥಾನದಲ್ಲಿ ನಿಲ್ಲಿಸಿದ ಆಂಟಿ, ಅಂದರೆ ಹಡೆದವ್ವ, ನಿನಗೆ ಜನ್ಮದಾತೆ. ನಿನಗೆ ಹಡೆದವ್ವಳಾದರೆ ನನಗೆ ಪಡೆದವ್ವ. ಅವ್ವನ ಋಣ ತೀರಿಸಲು ಆಗಲಿಲ್ಲ ಅಂದಾಗ ಸುನೀತಾಳ ಕಲ್ಯಾಣ ಕಾರ್ಯಕ್ಕೆ ಮುಂದೆ ಮಾಡದಿದ್ದರೆ ಆ ದೇವರು ನನ್ನನ್ನು ಮೆಚ್ಚಲಾರ. ಅದಕ್ಕಾಗಿ ಮೊದಲು ಸುನೀತಾಳ ಮದುವೆಯ ಸಿದ್ಧತೆ ಮಾಡಿಬಿಡೋಣ. ಅಂತೂ ಈ ನಿಮ್ಮ ತಂಗಿ ನಿಮ್ಮಿಬ್ಬರಿಗೆ ಬಹುಭಾರವಾಗಿಬಿಟ್ಟಿದ್ದಾಳಲ್ಲ. ಅಂತೆಯೇ ನಮ್ಮ ದೇಶದ ಮುಖ್ಯಮಂತ್ರಿಗಳು ಆಹಾರ ಸಮಸ್ಯೆ ವಿಮರ್ಶೆ ನಡೆಸಿದಂತೆ ನೀವಿಬ್ಬರು ನಡೆಸ್ಬಿಟ್ಟಿದ್ದೀರಾ. ಈ ಹೆಣ್ಣು ನಿಮ್ಮಿಬ್ಬರ ಪಾಲಿಗೆ ಸಮಸ್ಯೆ ಕಣ್ಣಾಗ್ಬಿಟ್ಲಲ್ಲ. ಸುನೀತಾ, ನೀನು ಹೆಣ್ಣು ಅಂತ ನಾವು ತಣ್ಣಗೆ ಕುಳಿತರೆ ಕರ್ತವ್ಯವನ್ನರಿಯದ ಕರುಣಾಹೀನ ಕುಲಗೇಡಿ ಬಂಧುಗಳು ಎಂದು ನಮ್ಮನ್ನು ಈ ಸಮಾಜ ಕೇಕೆ ಹಾಕಿ ನಗುತ್ತದೆ ಅಮ್ಮ. ಅಂತೆಯೇ ನಿನ್ನ ಮದುವೆ ಬಗ್ಗೆ ಸಾಕಷ್ಟು ಚರ್ಚಿಸಬೇಕಾಗಿದೆ ಅಲ್ವೇನೋ ಫ್ರ್ಯಾಂಕಿ? ಕರೆಕ್ಟ್. ಒಟ್ಟಾರೆ ತಂಗಿ ಸುನೀತಾಳ ಸೌಭಾಗ್ಯವತಿಯಾಗುವ ಸಡಗರವ ಸುದಿನ ಬೇಗ ಬರಲೆಂದೇ ನನ್ನ ಆಸೆ. ಅಂತೂ ನಿಮ್ಮ ಆಸೆಗೆ ಮಿತಿನೇ ಇಲ್ಲ. ಅತಿ ಆತರದಿಂದ ನನ್ನ ಮದುವೆ ಮಾಡಿ ಹೊರಗೆ ಹಾಕುವ ಚತುರ್ಮತಿಗಳು ನೀವಿಬ್ರು. ಹಾಗಲ್ಲಮ್ಮ, ಹೆಣ್ಣು ಯಾವ ವಯಸ್ಸಿನಲ್ಲಿ ಎಲ್ಲಿರಬೇಕು ಅಲ್ಲಿದ್ರೇನೆ ಚೆನ್ನ. ಇಲ್ಲವಾದರೆ ಒಬ್ಬ ತಂಗಿಯ ಮದುವೆ ಮಾಡದ ರಣಹೇಡಿಗಳು ದರಿದ್ರ ದೇವಿಯ ಅವಳಿ ಜವಳಿ ಮಕ್ಕಳು ಎನ್ನುತ್ತಾರೆ ಜನ ನಮ್ಮಿಬ್ಬರಿಗೂ, ಅಲ್ವೇ ಬ್ರದರ್? ಒಟ್ಟಾರೆ ನಾನು ಮದುವೆ ಮಾಡಿಕೊಂಡು ನಿಮ್ಮಿಬ್ಬರಿಗೂ ಒಂದು ಮುದ್ದಾದ ಹೆಣ್ಮಕ್ಳನ್ನ ಹಡ್ದು ಕೊಡಬೇಕು, ಹೌದಲ್ವೋ? ಹೂನಮ್ಮ, ಅದೊಂದು ಕಡಿಮೆ ಆಗಿದೆ ಈ ನಿನ್ನ ಅಣ್ಣಂದಿರಿಗೆ. ಯಾವುದು ಬ್ರದರ್?
ತಂಗಿ ಕೊಟ್ಟ ಕಾಣಿಕೆಗಳಾದ ಕಂದಮ್ಮಗಳನ್ನ ಎತ್ತಿ ಆಡಿಸುವುದು. ಅಣ್ಣ, ಎತ್ತಿ ಆಡಿಸುವುದಕ್ಕಲ್ಲ, ಮದುವೆ ಮಾಡಿಕೊಂಡು ಮುದ್ದಾಡುವುದಕ್ಕೆ. ತಡ ಮಾಡಬೇಡಮ್ಮ, ಬೇಗ ಕೊಟ್ಬಿಡು ನಿನ್ನ ಮಗಳನ್ನ. ಮದುವೆ ಮಾಡ್ಕೊಂಡ ಮೇಲೆ ತಾನೇ ನಾನು ಹಡ್ದು ಕೊಡೋದು. ಅಲ್ಲಮ್ಮ, ಅವರು ಮದುವೆ ವಯಸ್ಸಿಗೆ ಬರುವುದರೊಳಗಾಗಿ ನನಗೆ ಜೀವನ ಸಂಗಾತಿಯಾಗಿರುತ್ತದೆ ಊರುಗೋಲು. ಅಂದರೆ ಅಂಬರೀಷ್, ನಿನ್ನ ಮಾತು ತಂಗಿ ಮದುವೆ ಆಗುವ ಮುನ್ನ ಮಗಳನ್ನು ಹೆತ್ತು ಕೊಡಬೇಕೆ? ಅಣ್ಣ, ಅದೇಗ್ ಸಾಧ್ಯ ಅಣ್ಣ? ತಾಳಿ ಇಲ್ಲದೆ ತಾಯಿ ಆಗುವಂತಾಯ್ತು ನಿಮ್ಮ ಮಾತು. ಬೇಡಮ್ಮ ಬೇಡ, ನೀನು ತಾಳಿ ಇಲ್ಲದೆ ತಾಯಿ ಆಗೋದು ಬೇಡ, ನಿನ್ನ ಮಗಳನ್ನ ನಾನು ಮದುವೆಯಾಗೋದು ಬೇಡ. ಸುನೀತಾ, ನಿನಗೆ ಮಾತು ಸಿಕ್ಕರೆ ತೀರಿತು, ಸಮಯದ ಪರಿವೇ ನಿನಗಿರುವುದಿಲ್ಲ. ಹೊಟ್ಟೆ ಹಸಿವಾಗಿದೆ ಅಮ್ಮ, ಏನಾದರೂ ಊಟಕ್ಕಿದೆ ಏನು? ಹೌದಣ್ಣ, ಅಣ್ಣನ ಜೋಡಿ ಮಾತನಾಡ್ತಾ ನಿಂತ್ರೆ ಹೊತ್ತು ಹೋಗಿದ್ದೇ ನನಗೆ ಗೊತ್ತಾಗೋದಿಲ್ಲ. ಬನ್ನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಓ ನನ್ನ ಬಂಗಾರ, ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ, ಸುಖ ಸಂತೋಷ ತುಂಬಿ ಬದಲಲ್ಲಿ ದಾಟಲಿ, ಬಾಳು ಹಾಡಾಗಲಿ. ದೈವ ತಂದಂತ ವಾರ ಇನ್ನು ಈ ಅನ್ನಗಿದ್ದು, ದೈವ ತಂದಂತ ವಾರ ಇನ್ನು ಈ ಅನ್ನಗಿದ್ದು, ನನ್ನ ಬಂಗಾರ, ನನ್ನ ಬಂಗಾರ ಹಚ್ಚಿ ನೀರು ಹಾಕಿ ರೇಷ್ಮೆ ಸೀರೆ ಉಡಿಸಿ ನಾನು ನಲಿವೆ, ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂವ ಮುಡಿಸಿ ನಿನಗೆ ಮೈಯ ಮರುವೆ. ತಂಗಿ ನಿನ್ನನ್ನು ಶ್ರೀಗಂಧದ ಮಂಚಕ್ಕೆ ಒಲಗಿಸುವೆ, ಗೋಗುಳಾದಿ ಪಕ್ಕದ ಕುಳಿತು ಗಾಳಿ ಬೀಸುವೆ, ನಾ ಗಾಳಿ ಬೀಸುವೆ. ನನ್ನ ಬಂಗಾರ, ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ. ಒಬ್ಬ ಚೆಲುವ ಮಾಲೆ ತರುವ, ತಾಳಿ ಕಟ್ಟಿ ನಿನ್ನ ಕೈಗೆ ಹಿಡಿವ, ನಾದ ಸರದ ನುಡಿ ಜೊತೆಗೆ ತವರಿನಿಂದ ನಿನ್ನ ಬೀಳು ಕೊಡುವೆ. ನೀನು ನದಿಯುವ ಹಾದಿಗೆ ನಾನು ಹೂವನ್ನು ಹಾಸುವೆನು, ಸಾರೋಟೆಯಲ್ಲಿ ಮೆರವಣಿಗೆ ಮಾಡಿ ಹರಿಸುತ್ತ ಹಾಡುವೆನು, ಕಣ್ಣೊರಿಸುತ್ತಾಡುವೆನು. ನನ್ನ ಬಂಗಾರ, ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ. ಅಣ್ಣ, ನಡೀರಿ,
ಈಗಲಾದರೂ ಒಟ್ಟಿಗೆ ಊಟ ಮಾಡೋಣ. ಓಕೆ. ಹುಟ್ಟಿದೆಯೇ ಹುಡುಗಿ ನನಗಾಗಿ, ಬಿಡುವುಲ್ಲ ನಿಂತೀನಿ ಚೋರನಾಗಿ. ನನ್ನ ಹತ್ತಿ ಕೊಡ್ತೀನಿ ನತ್ತ, ಕೊಡುವ ನನಗ ಮೊತ್ತ. ನನ್ನ ಹತ್ತಿ ಕೊಡ್ತೀನಿ ನತ್ತ, ಕೊಡುವ ನನಗ ಮೊತ್ತ. ಹುಟ್ಟಿದಿ ನನಗಾಗಿಯೇ ಹುಡುಗಿ, ಬಿಡುದಿಲ್ಲ ನಿಂತೇನ ಚೋರನಾಗಿ. ನನ್ನ ಹತ್ತಿ ಕೊಡ್ತೀನಿ ನತ್ತ, ಕೊಡುವ ನನಗ ಮೊತ್ತ. ನನ್ನ ಹತ್ತಿ ಕೊಡ್ತೀನಿ ನತ್ತ, ಕೊಡುವ ನನಗ ಮೊತ್ತ. ನೋಡ್ರಿ, ಮನೆಯಾಗ ಮಾವಿರಬಾರ್ದಂತ, ಜಂತ್ಯಾಗ ಹಾವಿರಬಾರ್ದಂತ. ಹಿಂದಕ್ಕೆ ಹೇಳಿದ ಹಿರಿಯರ ಗಾದೆ ಮಾತು ಸುಳ್ಳಾಗಿಲ್ಲ ನೋಡ್ರಿ. ನಮ್ಮ ಅಪ್ಪ ಅಂತರೂ ಕಿಡಿಗೇಡಿಗಳು ಇಲೆಕ್ಷನ್ದಾಗ ಕಿಡಿಗೇಡಿತನ ಮಾಡಿ ಆನ್ ಕಾಂಟೆಕ್ಸ್ದಾಗ ಆರಿಸ್ ಬಂದ ಅವನವನ ಅರ್ಧ ವಯಸ್ಸಿನಾಗ ಮಾಡಬಾರ್ದು ಚಟ ಮಾಡಿ ಯಮದೇವ್ರನ್ನ ಸನೆ ಮಾಡ್ಕೊಂಡು ಹೋಗಿ ಈ ನಮ್ಮ ಸ್ವಾದ್ರ ಮಾವ ಗುರುನಾಥನ್ನು ಸ್ವಾದ್ರ ಮಾವನ ಕೈಯಾಗ ನಾನು ಬಿಟ್ಟು ಹೋದ. ಅರೆ ನಿಮಗೆ ಹೇಳ್ತೇನ್ರಿ, ಅವನ ಮಗಳದಾಳ್ರಿ ವಯ್ಯಾರಿದ ವೈಶಾಲಿ. ಏನು ಅವಳು ವಯ್ಯಾರ, ಏನು ಅವಳ ನಡಿಗಿ, ಏನು ಅವಳು ತುಟಿ ಕಚ್ಚುದು. ಅಬ್ಬಬ್ಬಬ್ಬಬ್ಬಬ್ಬ ನೋಡಿದ್ರ 60 ವರ್ಷದ ಮುದುಕದ ಸತ್ಯಾಕ ನೋಡಿಲಿ ಕಣ್ಣು ಹಂಗ ಮ್ಯಾಕ್ ನೋಡಿ ಬಾಯಿ ಹಂಗ ಬಿಟ್ಟು ಪಕ್ಕ ಬಾಯಿ ಬಿಟ್ಕೊತ ಪ್ಯಾರೆಟ್ ನೋಡಿದಂಗೆ ನೋಡ್ತಾನೆ ನೋಡ್ರಿ. ಛೇ 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 ಅವಳಿಗೆ ನನ್ನ ಕಂಡ್ರೆ ಏಟೇಟು ಪ್ರೀತಿ ಇಲ್ರಿ ಆಕಿಗೆ. ಒಟ್ಟೆ ನನ್ನ ಕಂಡ್ರೆ ಸಿಟ್ಟಕ್ ಬಿಟ್ಟಕ್ನ ಒಂಥರ ನೋಡಿಲ್ರಿ ಕುರಿಯನ್ ನಾಯಿ ಹೆಂಗೆ ಮಾಡ್ತಾವ್ ನೋಡ್ರಿ. ಯಾರು ಕುರ್ಗಾರನ್ ಬಿಟ್ಟು ಅವ್ರ ಸನ್ಯಾಕ ಬೇರೆದಾರ ಹೋದ್ರ ಹಂಗೆ ಮಾಡ್ತಾವ್ ನೋಡ್ರಿ ನನಗೆ ಮನ್ಯಾಗ ಆಕಿ. ಇದನ್ನು ಸಾಕಿದವನ ಮನೆ ಹಾಳಾಗಿ ಹಚ್ಚ ಕೂಳ್ ಹಾಕುವ ಶಕ್ತಿ ಇರ್ದಿದ್ರ ಯಾಕೆ ಸಾಕ್ತಾರ್ರಿಪ್ಪ ಅಂತೀನಿ. ಈ ಕೂಳ್ ಹಾಕ್ಲಾರ್ದಕ್ಕ ಕಂಬಾರ ಹನುಮಂತ ಏನ್ ಮಾಡ್ಯಾನ ಗೊತ್ತಂತೇನ್ರಿ, ಈ ಕೆರ್ಯಾನ್ ಮೀನ ತಂದ ಹಾಕಕ್ ಹತ್ಬಿಟ್ಟಾನ. ಹಿಂಗಾಗಿ ಬರೇ ಕಡಿಲಾರ್ದ ಬೊಗಳ್ಕೊತ ನಿಂತು ಬಿಡ್ತಾವ್ ನೋಡ್ರಿ. ಬೊಗಳಬೇಡ ಬೊಗಳಬೇಡ ಸ್ವಾರಿ ಮಾವ ನೀನ? ಓಹೋ ನೀನ ಸತ್ತಿಲ್ಲಪ್ಪ ಮಾವ. ನಾ ಸತ್ರ ನಿನ್ನ ಮಗಳ ವಯ್ಯಾರಿ ವೈಶಾಲಿ ಗತಿ ಏನಾದಿತ್ತು? ಸತ್ಯನಾರಾಯಣ ನೀನ್ಯಾಕೆ ಸಾಹಿತ್ಯೋ? ಸತ್ಯನಾರಾಯಣ ಅಂತ ಕರೆಯೋ ಬದಲ ನಿನಗ ಪ್ರೀತಿಯಿಂದ ಸತ್ತಿ ಅಂತ ಕರ್ನಿ. ಓಹೋ ಈ ನಮೂನಿ ಶಾರ್ಟ್ ಕಟ್ ಯೂಸ್ ಮಾಡಿದ್ಯಾ ನೀನು? ನನಗ ಇದು ಗೊತ್ತಾಗ್ಲಿಲ್ಲ ಮಾವ. ಹೋಗ್ಲಿ ಬಿಡು, ನಿನ್ನ ಮಗಳ ವಯ್ಯಾರಿ ವೈಶಾಲಿ ಗತಿ ಏನು ಮುಂದಿನ? ಮತ್ತ ಹೆಂಗ ಮುಂದಿನ ಬಾಳೆವ ಅದನ್ನ ಹೇಳ ಮೊದಲ. ಅದಲ್ಲ ಇದನ್ನ ನಿಂತು ಒಂದು ಏನು ಮಾಡ್ಯಾನ ಮುದೋಡ್ಯಾನ? ಲೇ ಸತ್ಯ, ನಿನಗೊಂದು ಕಡೆ ಮಾತು ಹೇಳ್ತನ್ಲೇ. ನನ್ನ ಡಾಕ್ಟರ್ ಅಂದ್ರೆ ಏನ ತುಂಗಭದ್ರ ವಾಟರ್ ಅಂತಿದೇನೋ ಮಗನ? ಇಲ್ಲ ಅಲ್ಲ, ನೇಪಾಳಿಯರ್ ಮಾರು ಸಿಟ್ಟು ಅಂತ ತಿಳ್ಕೊಂಡೇನಕ್ಕೆ. ಏ ಹುಚ್ಚ ಹಳೆ ಹುಚ್ಚ ಮಂಗ್ಯಾನ ಅಂತವನ ಅಲ್ವೋ. ನಿನ್ನ ಮಗಳನ್ನ ಹೋದ ಆ ತುಂಗಭದ್ರ ನದಿಗೆ ಹೋಲಿಸ್ತೀವಲ್ವೋ, ನಿನಗೆ ಅರ್ಥ ಆಗೋಲ್ಲ ಹುಚ್ಚ ನನ್ನ ಮಾವ. ತುಂಗಭದ್ರ ನೀರಂದ್ರೆ ಏನಂತ ತಿಳ್ಕೊಂಡೀಗ? ಲೇ ನೀರಂತ ತಿಳ್ಕೊಲಾರ್ದ ಮತ್ತೆ ಅಂತ ತಿಳ್ಕೊಬೇಕಲೇ ಯಾಕೆ ನನ್ನ ಮಗನ? ಥೂ ನಿನ್ನ. ಲೇ ಮಾವ, ತುಂಗಭದ್ರ ನೀರಂದ್ರ ನಿಮ್ಮಂಥವ್ರು ಕುಡಿದು ಅಲ್ಲಿ ಸಂಧ್ಯಾ ಬಿದ್ದಿರ್ತಿರಲ್ಲ, ನಿಮ್ಮಂಥವ್ರು ಪಾಪ ತೊಳೆಯೋ ಗಂಗೆ ಹಾಕಿ. ರೈತರು ಹಗಲಿರು ದುಡಿದಿರ್ತಲ್ಲ ಅವ್ರಿಗೆ ಫಲವನ್ನು ಕೊಡುವ ದೇವಿ ಆಕೆ. ಮತ್ತು ಅಷ್ಟ ಇಷ್ಟ ಯಾಕಪ್ಪ ಯಪ್ಪ, ದನ ಕರ ಎಲ್ಲ ಜೀವಿಗಳ ಬದುಕಿಸು ಆ ತಾಯಿ ಬಗ್ಗೆ ನಿನ್ನ ಮಗನ ಹೋಲಿಸ್ತೇವಲ್ವ ಮಂಗ್ಯ ನನ್ನ ಮಗನ.
ನೋಡಿಲಿ ನಮ್ಮ ರೈತರು ಹೆಚ್ಚು ಬೆಳೆದಾಕ್ಷಣ ಗಂಗೆ ಬಿದ್ದು ಹೆಚ್ಚು ಬೆಳೆದಾಕ್ಷಣ ನೋಡಿಲಿ ಓಸಿ ಆಡೋದು ಇಸ್ಬೇಟ್ ಆಡೋದು 108 ಚಟ ಮಾಡಿ ಮತ್ತೆ ನೋಡಿಲಿ ದಿನ ಎಕ್ಸೆಲ್ ಸೂಪರ್ ಬಿಟ್ಟ HD ಬುಲೋಡ್ ತಂದ್ರ ಹೊಡೆದ್ರ ಕೇಕ ತಾಂಡ್ಯಕ್ಕೆ ಹೋಗುದು ಕಟ್ಟಿಗೆ ಬರುದು ತಾಂಡ್ಯಕ್ಕೆ ಹೋಗುದು ಕಟ್ಟಿಗೆ ಬರುದು ಇವನ್ನ ಮಾಡಿ 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 ಎಲ್ಲ ಅಳಗಾಲಾಗಿ ಹೋಗ್ಬೇಕು ರೈತರು. ಲೇ ಸತ್ಯ, ನೀ ಇಷ್ಟೊತ್ತನ ಭಾಷಣ ಮಾಡಿದ್ದು ಕೇಳಿದ್ರ ನಿನ್ನ ಕರ್ಕೊಂಡು ಹೋಗಿ ನಮ್ಮ ರಾಜ್ಯ ಸಂಘದ ರೈತ ಸಂಘದ ಅಧ್ಯಕ್ಷನನ್ನಾಗಿ ಮಾಡಬೇಕಂತ ವಿಚಾರ ಬಂದಾಯ್ತು ನೋಡಪ್ಪ. ಯು ಆರ್ ಸ್ಟೂಪಿಡ್ ಲೌಡೆ. ಅಲ್ಲೇ ನಮ್ಮನ್ನು ಹೋದ ಉಪವಾಸ ವಿಧಾನಸೌಧದ ಮ್ಯಾಗ ಕುಂದ್ರಿಸ್ಬೇಕಂತ ಮಾಡಿ ನಮ್ಮ ಮಗನ ಅಲ್ಲೋ ಮಾರಾಯ, ನಾನು ಅಲ್ಲಿ ಹೋಗಿ ಉಪವಾಸ ಬಿದ್ದ ಉದ್ಧಾರ ಮಾಡೋದು ಏನು ಕೆಟ್ಟೈತೆ ಅವ್ರನ್ನ. ನನಗೆ ಆ ಉದ್ಯೋಗ ಬೇಡ. ನನಗೆ ಏನಿದ್ರು ನಿನ್ನ ಮಗಳ ಹಸ್ಬೆಂಡ್ ಐತಲ್ಲ, ಹಸ್ಬೆಂಡ್ ತಾಳಿ ಕಟ್ಟಿ ಏನು ಮಾಡ್ಬೇಕಂತ ನೋಡಿ ನಾ ಈಗ. ಲೇ ಸತ್ಯ, ನಿನಗೊಂದು ಕಡೆ ಮಾತು ಹೇಳ್ತೀನಿ. ನನ್ನ ಮಗಳ ಹಸ್ಬೆಂಡ್ ಸೀಟ್ ನಿನಗೆ ಸಿಗಬೇಕಾದ್ರ ಇನ್ನು ಭಾಳ ದಿವ್ಸ ಬೇಕಪ್ಪ, ಭಾಳ ದಿವ್ಸ ಬೇಕ. ಯಾಕ ಆಕೆ ಮುದಿಗೆ ಆದ್ಮೇಲೆ ಮಾತನಾರ ಸಂಘ ಯಾಕೆ ಮುದಿಕೆ ಹಾಕಳ್ಳಿ ಅವೇಕೆ? ಅಂದ್ರ ನೀ ಏನಾರ ಆಕಿಗೆ ಚಿರ ಯೌವನದ ರಸ ಕುಡಿಸ್ಯಾನ ಆಕಿಗೆ ಯೌವನಾಗಿರಾಕ ಇಲ್ಲ. ಯಾವ್ರ ಬ್ರಹ್ಮಚಾರಿ ಇರ್ತಾನಲ್ಲ, ಬ್ರಹ್ಮಚಾರಿ ಅಂತ ಹೋದ ಆಕಿನ ದಿ ನಮಸ್ಕಾರ ಹಾಕಿಸ ಆಕಿಗೆ ನಮಸ್ಕಾರ ಮಾಡಿಸ್ಯಾನ. ಏ ಮಾವನ್ನು ಮಂಗ್ಯ ಸುಳಿ ಮಗನ, ಲಗುನ ವಯಸ್ಸಿಗೆ ಬಂದಾಳ ಲಗ್ನ ಮಾಡಿ ಕಮ್ಮ ನಡೆಯದನಿ 4 ಮಕ್ಕಳು ಹಡದ್ ಕೊಡ್ತೀನಿ ಎತ್ಕೊಂಡ್ ಅಡ್ಯಾಡ್ಲಿ ಮಗನ ಹೆಗಲಿಗೆ ಬಗಲಿಗೆ ಎಲ್ಲ ಹಾಕೊಂಡ. ಲೇ ಸತ್ಯ, ನಾನು ಇನ್ನು ಸ್ವಾದರ ಮಾವದಿನಿ ಅಪ್ಪ, ಸ್ವಾದರ ಮಾವದಿನಿ. ನನಗ ಗುರುನಾಥ್ ಮಂಗ್ಯ ಅಂತ ಹೇಳಲಿ ಅವೇಕ್ ನನ್ನ ಮಗನ. ಅಲ್ಲ ಬಾ ಮಾವ, ನೀ ನನಗೆ ಪ್ರೀತಿಯಿಂದ ಸತ್ತಿ ಅಂತ ಕರೆದಿಲ್ಲ, ನಾ ನಿನಗೊಂದಿಟ್ಟು ಅದರೊಳಗೆ ಪ್ರೀತಿಯಿಂದ ಕೋತಿ ಮಾವ ಗಿಡ ಜಿಗಿದಾಡು ಕೋತಿ ನನ್ನ ಮಗನ ಮಾವ ಅಂದ್ರೆ ಏನ್ ತಪ್ಪೈತಿ? ಲೇ ಸತ್ಯ, ನಿನಗೊಂದು ಕಡೆ ಮಾತು ಹೇಳ್ತೀನಿ. ನನ್ನ ಮಗಳು ವೈಶಾಲಿ ವಯಸ್ಸ ಎಷ್ಟಂತಿದೆಯಪ್ಪ, ಎಷ್ಟಂತಿದೆ? ಈಗ ಯೌವನದ 16 ವಯಸ್ಸಪ್ಪ, 16 ವಯಸ್ಸ. ಅಷ್ಟ ಕಮಸರ ಮಾಡ್ತೀವ, ಈಗ ಒಂದು ಕೊಟ್ಟು ಕುಂತಿಲ್ಲ ನಿನಗ. ಏ ಮಾಮ, ಆ 16 ವಯಸ್ಸು ಭಾಳ ಡೇಂಜರ್ ನೋಡ. ಚೆಲುವಿನ ಚಿತ್ತಾರ ಪಿಕ್ಚರ್ ನೋಡಿ ಇಲ್ಲ? ಗಣೇಶ ಅಮೂಲ್ಯ 16 ವಯಸ್ಸಕ್ಕೆ ಏನೇನು ಮಾಡಿದ್ ಗೊತ್ತೈತಿಲ್ಲ ನನಗೆ. ಮಂಗ್ಯ ನನ್ನ ಮಾವ ಅವನ ಕೊಟ್ಟ ಮೊದಲ ಮದುವೆ ಮಾಡ ನೋಡಿಲೆ. ಒಂದಿಟ್ಟು ಮನ್ಯಾಗ ನೀನಾಕಿ ಹೆಬ್ಬಳಿಂದ ಕಾಲು ಕೆರುವುದು, ಹುಪ್ಪು ಬಾರಿಸೋದು ಎಲ್ಲ ಮಾಡ್ತಾಳ. ಒಂದು ಸ್ವಲ್ಪ ನೋಡಿ ಅನ್ನ ನಿಮ್ಮ ಮನ್ಯಾಗ ಯೋಚನೆ. ಸತ್ಯ, ನೆಲ ಕೆದ್ರಾಕೆ ನನ್ನ ಮಗಳಂದ್ರೆ ಮುದೋಲ್ ಜಂಪ್ಕಂಡಿ ನಾಯಿ ಅಂತ ಕೇಳಿದೇನು ಮಗನ? ಅಲ್ಲೋ ಮಾಮ, ನಾಯಲ್ಲೋ ಮಾವ ನಿನ್ನ ಮಗಳಾಕಿ. ಆಕಿಗೆ ವಯಸ್ಸು ಹಂಗೆ ಮಾಡ್ತತಿ, ವಯಸ್ಸು ಪ್ರಭಾವ. ಹಿಂದೆ ಹಿರಿಯರು ಹೇಳ್ತಿದ್ರು ನೋಡಿ ಅನ್ನ, ನೆಲ ಕೆದ್ರು ಹುಡುಗಿಗೆ ಲಗುನ ಕಟ್ರಪ್ಪ ಅಂತೇಳಿ ಕಟ್ಟಿ ಮ್ಯಾಗ ಕುಂತ ಹಿರಿಯರು ಎಲ್ಲರೂ ಮಾತಾಡ್ತಿದ್ರ. ನೆಲ ಕೆದ್ರು ಹುಡುಗಿಗೆ ಹೊಳ್ಯಾಳ ನೋಡ್ಕೊತ ಹೋಗು ಹುಡುಗಿಗೆ ದೇವ್ರಿಗೆ ಅಂತ ಬರ್ತತಿ, ಹೊಳ್ಳಿ ನೋಡ್ಕೊತ ಹೋಗತಿ. ಅಂತವ್ರಿಗೆ ಬುದ್ಧಿ ಕಟ್ಲಿಕ್ಕ ಮತ್ತೆ ಏನದಾವು ಹೋಗ್ತಾವ ಬರ್ರಂತ ಹಾರಿ ರೆಕ್ಕಿ ಬಿಟ್ಟ. ಸತ್ಯ, ನಿನಗೊಂದು ಕಡೆ ಮಾತು ಹೇಳ್ತನಲ್ಲೇ. ಆಕಿ ನೆಲ ಕೆದದು ಬಿಟ್ಟು ತಲೆ ಮ್ಯಾಗ ಕಲ್ಲು ಹೊತ್ಕೊಂಡು ನಿಂತರು ಈ ಸತ್ಯ ನನ್ನ ಮಗಳು ವೈಶಾಲಿಗೆ ಮದುವೆ ಮಾಡಂಗಿಲ್ಲಪ್ಪ. ನನಗ ಹೊತ್ತಕತ್ತಿಗ ಕ್ಲಬ್ಬಿಗೆ ಹೋಗ್ಬೇಕು ನಾನು. ನಾ ಹೋಗ್ತೀನಿ. ಯು ಆರ್ ಅಂಡರ್ಸ್ಟ್ಯಾಂಡ್. ಇವನ ಅಂಡರ್ಸ್ಟ್ಯಾಂಡ್ ನನ್ನ ಮಗನ. ನಾ ಹೇಳು ಮಾತು ನನಗ ತಿರುగు ಮಂತ್ರ ಹೇಳುವುದ್ಯಾ? ಹೋಗಲೇ ಹೋಗ ಮಗನ, ನೀನು ಹೋಗಿ ಕ್ಲಬ್ಬಿಗೆ ಹೋಗಿ ಹೊಳ್ಳಿ ಬರೋದ್ರೊಳಗ
ನಿನ್ನ ಮಗಳನ್ನ ನೋಡಿಲ್ಲ ಒಬ್ಬಕ್ಕೆ ಇರ್ತಾಳ ಮನ್ಯಾಗ ಬರಬ್ಬರಿ ಆಕಿನ ರೇಪ್ ಮಾಡಲಿಲ್ಲ ನನ್ನ ಹೆಸರು ಸತ್ಯನಾರಾಯಣನ ಅಲ್ಲ. ಪಪ್ಪೀರೆ 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 ಪಾರೋಲ ಪಾರೋಲ ಪಪ್ಪೀರೆ 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 ಪಾರೋಲ ಪಾರೋಲ ಪ್ರೇಮ ಮೇಲಿಲ್ಲ ನಾ ಪ್ರೇಮ ಮೇಲಿಲ್ಲ ಪ್ರೇಮ ಮೇಲಿಲ್ಲ ನಾ ಪ್ರೇಮ ಮೇಲಿಲ್ಲ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂದು ನೋಡು ಈ ಬಾಲೆ ಹೊಸಬಾಲೆ ಇದರಂಬೆ ಬೆಳಕೆಯ ವಂಶದ ಬೆಳಗಿ ನೋಡು ಈ ಮಾಲೆ ದಿನ ಬೀದಿಯಲ್ಲಿ ಬಂದ್ರೆ ನೋಡು ನಿನ್ನ ಬ್ಯೂಟಿ ಅದು ನಮಗೆ ಇಲ್ಲಿ ಬಿದ್ದು ಇನ್ನು ಪ್ರೀತಿ ಜೀವ